ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಎಕ್ಸಾಮ್ ಕ್ರ್ಯಾಕರ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದು ನಾವು SSC GDಯಲ್ಲಿ ಕೇಳುವಂಥ ಮ್ಯಾಥ್ಸ್ ಪ್ರಶ್ನೆಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ಒಂದು ಸುಭಾಷಿತ ಐತೆ ನೋಡ್ರಿ. ಎಲ್ಲರೂ ಮಹಾತ್ಮರಾಗಲು ಸಾಧ್ಯವಿಲ್ಲ ನಿಜ, ಆದರೆ ಕೆಟ್ಟವರಾಗದೇ ಇರಲು ಸಾಧ್ಯವಿದೆಯಲ್ಲ, ಪ್ರಯತ್ನಿಸೋಣ ಎಂದು ಹೇಳ್ತಾ ಲಾಸ್ಟ್ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಪ್ರಶ್ನೆ ಏನೈತೆ ನೋಡ್ರಿ. ಒಂದು ಕೋಟೆಯಲ್ಲಿ 150 ಪುರುಷರಿಗೆ 85 ದಿನಗಳವರೆಗೆ ಸಾಕಾಗುವಷ್ಟು ಆಹಾರದ ದಾಸ್ತಾನು ಇದೆ. 15 ದಿನಗಳ ನಂತರ 25 ಪುರುಷರು ಕೋಟೆಯನ್ನು ತೊರೆದರು. ಹಾಗಾದರೆ ಉಳಿದಿರುವ ಜನರಿಗೆ ಈಗ ಉಳಿದಿರುವ ಆಹಾರವು ಎಷ್ಟು ದಿನಗಳವರೆಗೆ ಸಾಕಾಗುತ್ತೆ ಅಂತ ಕೇಳ್ಯಾರೆ. ಒಂದು ಕೋಟೆಯಲ್ಲಿ ಎಷ್ಟು ಜನ ಅದಾರೆ? 150 ಜನ ಅದಾರ. ಎಷ್ಟು ದಿನಗಳವರೆಗೆ ಅದಾವೆ ಇವು? 85 ದಿನಗಳವರೆಗೆ ಅದಾವೆ. 15 ದಿನಗಳ ನಂತರ 25 ಪುರುಷರು ಕೋಟೆಯನ್ನು ಏನು ಮಾಡ್ತಾರೆ? ತೊರಿತಾರೆ. ಅಂದ್ರೆ 15 ದಿನ 150 ಜನ ಇರ್ತಾರ. ಅಲ್ಲಿ 150 ಜನ ಇರ್ತಾರ. ನಂತರ ಏನಾಗ್ತದೆ ರೀ? 150ರಲ್ಲಿ 25 ಜನ ತೊರಿತಾರೆ. ರೆಮಿನಿಂಗ್ ಎಷ್ಟು ಉಳಿದ್ರಿ? 125 ಕಂಡಿಡಬೇಕು, ದಿನವನ್ನು ಕಂಡಿಡಬೇಕು. 150 × 85. ಈ 150 × 15 ಈ ಕಡೆ ತೊಗೊಂಬರ್ರಿ, ಮೈನಸ್ ಆಗ್ತದ. 15 × 150 = 125 × x ಆಗ್ತದೆ. ಈಗ 150 ಕಾಮನ್ ತಗೋರಿ. 85 - 15 ಆದರೆ ಎಷ್ಟಾಗ್ತದೆ ರೀ? 70 ಆಗ್ತದೆ. = 125 × x. ಈಗ 25ಲೆ ಭಾಗ ಹೊಡ್ರಿ. 25 6ಲೆ ಆಗ್ತದೆ. 25 5ಲೆ, 5ರಲ್ಲಿ 5 1ಲೆ 2 ಉಳಿತದ. 5 4ಲೆ 20. x ಎಷ್ಟು ಆಗ್ತದೆ ರೀ? 14ಲೆ 84 ಆಗ್ತದೆ. ಎಷ್ಟಾಗ್ತದೆ ರೀ? 14ಲೆ 84. ನಿಮ್ಮ ಆನ್ಸರ್ ಯಾವುದಾಗ್ತದೆ? 84. ಆಪ್ಷನ್ ಡಿ 84 ಸರಿಯಾದ ಉತ್ತರ. ಪೆಟ್ರೋಲ್ ಬೆಲೆಯು ಪ್ರತಿ ಲೀಟರ್ಗೆ 60% ಹೆಚ್ಚಾಗುತ್ತದೆ. ಅದರ ಮೇಲಿನ ವೆಚ್ಚವು ಕೇವಲ 12% ಹೆಚ್ಚಾಗುವಂತೆ ಮಾಡಲು ಅದರ ಬಳಕೆಯನ್ನು ಎಷ್ಟು ಪ್ರತಿಶತದಷ್ಟು ಕಡಿಮೆ ಮಾಡಬೇಕು? ಫಾರ್ಮುಲಾ ಯೂಸ್ ಮಾಡ್ತಿರೋ ಇದಕ್ಕೆ ಪ್ರೈಸ್ ಇಂಟು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಬೆಲೆ ಇಂಟು ಬಳಕೆ ಎಕ್ಸ್ಪೆಂಡಿಚರ್, ವೆಚ್ಚ ಅಂತ ಮಾಡ್ತಾರೆ. ಬೆಲೆ ಏನು ಮಾಡಣ್ರಿ? ಪ್ರತಿ ಲೀಟ್ರಿಗೆ 60% ಹೆಚ್ಚಾಗುತ್ತೆ ಅಂತ ಕೊಟ್ಟಾನ. ಮೊದಲಿಗೆ 100 ಇರ್ತದ, 160 ಆಗ್ತದ. ಇಂಟು ಬಳಕೆ ಕಂಡುಹಿಡಬೇಕು. ವೆಚ್ಚ ಎಷ್ಟೈತೆ ರೀ? 12% ಹೆಚ್ಚಾಗುವಂತೆ ಮಾಡ್ತಾನೆ ನಾವು. 112 / 100. ಈಗೇನಾಗ್ತದ? 100 ಕ್ಯಾನ್ಸಲ್ ಆಗ್ತದ. x = 112 / 160 ಎಷ್ಟಾಗ್ತದ? ಅವು ಏನು ಕೇಳ್ರಿ? ಪ್ರತಿಶತದಷ್ಟು ಎಷ್ಟು ಕಡಿಮೆ ಮಾಡಬೇಕಂತ ಕೇಳೋಣ. ಕಡಿಮೆ ಮಾಡಬೇಕು. 160 112 ಆಗೈತಿ. ಎಷ್ಟು ಕಡಿಮೆ ಮಾಡಬೇಕು? ಡಿಫ್ರೆನ್ಸ್ ತಗೋಬೇಕು. ಡಿಫ್ರೆನ್ಸ್ ಎಷ್ಟೈತೆ ರೀ? 160ರಾಗ 112 ಹೋಗ್ತಂದ್ರೆ ಎಷ್ಟು ರೀ? 48 / 160 × 100 ಮಾಡ್ತೀರಿ. 0 ಕ್ಯಾನ್ಸಲ್ ಆಗ್ತದ. 16 1ಲೆ 16 3ಲೆ ಆಗ್ತದೆ. x ಎಷ್ಟು ಆಗ್ತದೆ ರೀ? 30% ಏನು ಮಾಡಬೇಕು? ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು ಅಂದ್ರೆ ಆಪ್ಷನ್ ಡಿ 30% ಕಡಿಮೆ ಮಾಡಬೇಕು. ಆವಾಗ ಇದು 160% ಹೆಚ್ಚಿಗೆ ಆಗ್ತದೆ. ವೆಚ್ಚ ಏನಾಗ್ತದೆ ರೀ? 12% ಹೆಚ್ಚಿಗೆ ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. ಒಬ್ಬ ಅಂಗಡಿಯವನ ಬಳಿ 7 ಸೆಂಟಿಮೀಟರ್ ತ್ರಿಜ್ಯದ ಒಂದು ಗೋಳಾಕಾರದ ಲಡ್ಡು ಇದೆ. ಅದೇ ಸಾಮಗ್ರಿಯಿಂದ 3.5 ಸೆಂಟಿಮೀಟರ್ ತ್ರಿಜ್ಯದ ಎಷ್ಟು ಲಡ್ಡುಗಳನ್ನು ತಯಾರಿಸಬಹುದು ಅಂತ ಕೇಳೋಣ. ಫಾರ್ಮುಲಾ ಏನೈತ್ರಿ? ಇದಕ್ಕೆ ಫಾರ್ಮುಲಾ ಏನೈತ್ರಿ? ಗೋಳದ್ದು 4/3 5 r³ 3.
ಒಂದು 7 ಸೆಂಟಿಮೀಟರ್ ತ್ರಿಜ್ಯದ ಗೋಳಾಕಾರವನ್ನು ಏನು ಮಾಡ್ತಾನೆ ರೀ 3.5 ಸೆಂಟಿಮೀಟರ್ದ ಲಡ್ಡುಗಳನ್ನು ತಯಾರಿಸ್ತಾನೆ. 4/3 ಪೈಯ ಇದು ದೊಡ್ಡದ ಗೋಳಾಕಾರ ರೀ. ಅಂದ್ರೆ ನಾ R1 ತೊಗೋತೀನಿ. R1 ಅಂದ್ರೆ ಎಷ್ಟು ರೀ 7 ಕ್ಯೂಬ್ = 4/3 ಪೈಯ R2 ಏನು ತೊಗೋತಾನೆ ರೀ 3.5. 3.5 ಅಂದ್ರೆ ಏನಂತ ಬರ್ಕೋತೀರಿ 7/2 ಅಂತ ಬರ್ಕೋಬೋದು. 7/2 ಕ್ಯೂಬ್ ಆಗ್ತದ. ಈ 4/3 ಕ್ಯಾನ್ಸಲ್ ಆಗ್ತದ. ಪೈ ಕ್ಯಾನ್ಸಲ್ ಆಗ್ತದ. ರಿಮೈನಿಂಗ್ ಉಳಿದಿರೋದು ಯಾವ್ದು ರೀ 7 × 7 × 7 = 7/2 × 7/2 × 7/2. 7 ಈ 7 ಕ್ಯಾನ್ಸಲ್ ಆಗ್ತದ. ರಿಮೈನಿಂಗ್ ಏನು ಉಳಿತೈತೆ ರೀ 2 4 4 8 ಆಗ್ತದೆ. ಎಷ್ಟು ಲಡ್ಡುಗಳು ಆಗ್ತಾರೆ ಲಡ್ಡುಗಳು ಎಷ್ಟು ಆಗ್ತದೆ 8 ಲಡ್ಡುಗಳು ಮಾಡ್ಬೋದು ತಯಾರಿಸಬಹುದು. 8 ಲಡ್ಡುಗಳನ್ನು ತಯಾರಿಸ್ಬೋದು. ನಿಮ್ಮ ಆಪ್ಷನ್ ಯಾವುದಾಗಿರಬೇಕು ಆಪ್ಷನ್ ಬಿ 8 ಲಡ್ಡುಗಳು. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ. ಒಂದು ವಸ್ತುವನ್ನು ಖರೀದಿಸುವಾಗ ಒಬ್ಬ ಗ್ರಾಹಕರಿಗೆ 40% ಒಂದೇ ರೀತಿ ಪಡೆಯಬೇಕು ಅಥವಾ 25% ಮತ್ತು 15% ಎರಡು ಅನುಕ್ರಮ ರಿಯಾಯಿತಿಗಳನ್ನು ಪಡೆಯಬೇಕು ಎಂದು ನಿರ್ಧರಿಸಲು ಸಾಧ್ಯವಾಗಲಿಲ್ಲ. ಹಾಗಾದರೆ ಈ ಎರಡೂ ರಿಯಾಯಿತಿಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳೋಣ. ರಿಯಾಯಿತಿ ಕೊಟ್ಟಾನ್ರಿ. ಫಸ್ಟ್ನೇದು ಎಷ್ಟು ಕೊಟ್ಟಾನ್ರಿ ರಿಯಾಯಿತಿ 40% ಕೊಟ್ಟಾನ. ಎರಡನೇದು ಏನು ಮಾಡ್ಯಾನ್ರಿ ಒಮ್ಮೆ 25% ಮತ್ತು 15% ಕೊಟ್ಟಾನ. ನಾವು ಎರಡು ರಿಯಾಯಿತಿ ಕೊಟ್ಟಾಗ ಡಿಸ್ಕೌಂಟ್ ಹೆಂಗೆ ಕಂಡುಹಿಡ್ತೀವಿ ರೀ A + B - A × B/100 ಅಂತ ಕಂಡುಹಿಡ್ತೀವಿ. ಇದು A ಅನ್ಕೊಡ್ರಿ, ಇದು B ಅನ್ಕೊರಿ. 25 + 15 - 25 × 15 / 100 ಆಗ್ತದೆ. ಈ ಕುಡಿಸಿದ್ರೆ ಎಷ್ಟು ಆಗ್ತದೆ ರೀ 25 + 15 40 ಆಗ್ತದೆ. 40 - 25 × 15 ಎಷ್ಟು ಆಗ್ತದೆ ರೀ 25 × 15 ಮಾಡಿರಿ. 15 75 15 30 375 ಆಗ್ತದೆ. 375 / 100 ಆತ್ರಿ. ಅಂದ್ರೆ ಎಷ್ಟಾಗ್ತದೆ 3.75 ಆಗ್ತದೆ. 3.75 ಆಗ್ತದೆ. 40 ಒಳಗೆ 3.75 ಹೋದ್ರೆ ಎಷ್ಟಾಗ್ತದೆ ರೀ 40 3.75. 10 5 ಹೋದ್ರೆ 5, 10 8 ಹೋದ್ರೆ 2, 10 4 ಹೋದ್ರೆ 6, 36.25 ಆಗ್ತದೆ ರೀ. ಎಷ್ಟಾಗ್ತದೆ ರೀ 36.25 ಆಗ್ತದೆ. ಮೊದಲನೇದು ಎಷ್ಟು ಕೊಟ್ಟಾನ್ರಿ 40% ಕೊಟ್ಟಾನ. ಈಗ ಎಷ್ಟು ಬರ್ತರಿ 36.25 ಬರ್ತದ. ಇದ್ರಾಗ ಇದನ್ನು ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡಿದ್ರೆ ಎಷ್ಟು ಬರ್ತದೆ ರೀ 3.75% ಡಿಸ್ಕೌಂಟ್ ರೀ. ಎರಡು ನಡುವಿನ ವ್ಯತ್ಯಾಸ ಎಷ್ಟು ರೀ 3.75. ಆಪ್ಷನ್ ಸಿ 3.75. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ರಿ. $60 + 10 / 5 - 2 × 3 ಅಂತ ಐತ್ರಿ. 16 + 10/5 - 2 × 3 ಅಂದ್ರೆ 6 ಆಗ್ತದೆ. 5 1 5 2 16 + 2 18 18 - 6 ಎಷ್ಟು ಆಗ್ತದೆ ರೀ 12 ಆಗ್ತದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಏಕ ಪ್ರಕಾರದ ಸರಳ ಬಡ್ಡಿ ದರದಲ್ಲಿ ಅಮಿತ್ ಅವರು ವರ್ಷಕ್ಕೆ $5,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ ಮತ್ತು ಗೋಪಾಲ್ ಅವರು $9,400 ಮೊತ್ತವನ್ನು ಹೂಡಿಕೆ ಮಾಡುತ್ತಾರೆ. ಒಂದು ವೇಳೆ 4 ವರ್ಷಗಳ ಕೊನೆಗೆ ಗೋಪಾಲ್ ಅವರು ಅಮಿತ್ ಅವರಿಗಿಂತ $480 ಹೆಚ್ಚು ಬಡ್ಡಿಯನ್ನು ಗಳಿಸಿದರೆ ವಾರ್ಷಿಕ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ ಅವರು. ಏನು ಮಾಡ್ತಾರೆ ಅಮಿತ್ ಅಂದು ಎಷ್ಟೈತ್ರಿ
ಅಮಿತಂದು 5400, ಗೋಪಾಲ್ 9400 ಐತ್ರಿ. ಎಷ್ಟು ವರ್ಷ ಕೊಟ್ಟಾನ್ರಿ? 4 ವರ್ಷ ಕೊಟ್ಟಾನ. ಎರಡರೂ ಡಿಫ್ರೆನ್ಸ್ ಎಷ್ಟು ಆಗ್ತದೆ ರೀ? 9400 5400 ಎಷ್ಟು ಬರ್ತದೆ? 4000 ಬರ್ತದೆ. 4000 ಬರ್ತದೆ. ಬಡ್ಡಿ ಎಷ್ಟು ಹೆಚ್ಚಾಗೈತೆ ಅಂತ ಕೇಳ್ರಿ. 480 ಹೆಚ್ಚಾಗೈತಿ. 480 ಎಷ್ಟು ವರ್ಷದಾಗ ಆಗೈತಿ? 4 ವರ್ಷದಾಗ ಆಗೈತಿ. 1 ವರ್ಷಕ್ಕೆ ಎಷ್ಟು ಆಗ್ತದೆ ರೀ? 480 4 ವರ್ಷಕ್ಕೆ ಆಗೈತಿ. 1 ವರ್ಷಕ್ಕಾದ್ರೆ 4 1 4 120 ಆಗ್ತದೆ. 120 ಆಗ್ತದೆ ರೀ. 4000 ಅಂದ್ರೆ ಇದು ಅಸಲು ಆಗ್ತದೆ. 100% ಇರ್ತದೆ. 4000 ಎಷ್ಟು ಆಗ್ತದೆ ರೀ? 100% ಆಗ್ತದೆ. ಈಗ ನಾವೇ ಮಾಡಬೇಕು 120 ಕಂಡಿಡ್ತೀರಿ. 0 ಕ್ಯಾನ್ಸಲ್ ಆಗ್ತದೆ. ಈ 0 ಕ್ಯಾನ್ಸಲ್ ಆಗ್ತದೆ. 4 1 4 3 ಎಷ್ಟು ಪರ್ಸೆಂಟೇಜ್ ಆಗ್ತದೆ ರೀ? 3%. ನಿಮ್ಗೆ ಬಂದಿರೋದೇನು? ರೇಟ್ ಇಸ್ ಈಕ್ವಲ್ ಟು 3%. ಮೊದಲು ಏನು ಮಾಡ್ತೀರಿ? ಅಮಿತ್ ಮತ್ತು ಗೋಪಾಲ್ ಅವರ ಮೊತ್ತದ ಡಿಫ್ರೆನ್ಸ್ ತೊಗೋತೀರಿ. ಅದು ಏನಾಗಿರ್ತದೆ? ಅಸಲಾಗಿರ್ತದೆ. ಮತ್ತು ಸಿಂಪಲ್ ಇಂಟ್ರೆಸ್ಟ್ ಬಂದಿರ್ತೈತಲ್ಲ ರೀ, ಸಿಂಪಲ್ ಇಂಟ್ರೆಸ್ಟ್ನ 4 ವರ್ಷಕ್ಕೆ ಕೊಟ್ಟಾನ. ಅದನ್ನು ನಾವು 1 ವರ್ಷಕ್ಕೆ ಕನ್ವರ್ಟ್ ಮಾಡುತ್ತೇವೆ. 1 ವರ್ಷಕ್ಕೆ 120 ಆಗ್ತದೆ. 4000 100% ಆದ್ರೆ 120 ಎಷ್ಟು ಪರ್ಸೆಂಟೇಜ್ ಅಂದಂಗೆ ರೀ? 3% ಆಗ್ತದೆ. ನಿಮ್ಮ ಆನ್ಸರ್ 3%. ಆಪ್ಷನ್ ಡಿ ಥರ್ಡ್. ಮುಂದಿನ ಪ್ರಶ್ನೆ ನೋಡ್ರಿ. 2 ರೈಲುಗಳು ವಿರುದ್ಧ ದಿಕ್ಕುಗಳಲ್ಲಿ 60 ಕಿಲೋಮೀಟರ್ ಗಂಟೆಗೆ ಮತ್ತು 110 ಕಿಲೋಮೀಟರ್ ಗಂಟೆ ವೇಗಗಳಲ್ಲಿ ಚಲಿಸುತ್ತದೆ. ಒಂದು ರೈಲಿನ ಉದ್ದವು 360 ಮೀಟರ್ ಆಗಿದೆ. 2 ರೈಲುಗಳು ಪರಸ್ಪರ ಹಾದು ಹೋಗಲು ತೆಗೆದುಕೊಂಡ ಸಮಯ 21 ಸೆಕೆಂಡ್ಗಳಾಗಿವೆ. ಹಾಗಾದರೆ 2 ದಶಮಾಂಶ ಸ್ಥಾನಗಳಿಗೆ ಸರಿ ಹೊಂದಿಸಿ ಇನ್ನೊಂದು ರೈಲಿನ ಉದ್ದವನ್ನು ಮೀಟರ್ಗಳಲ್ಲಿ ಕಂಡುಹಿಡಿಯೋಣ ಅಂತ ಕೇಳ್ಯಾನ್ರಿ. 2 ರೈಲುಗಳು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾವ್ರಿ. ಸ್ಪೀಡ್ ಕೊಟ್ಟನ್ರಿ. ಸ್ಪೀಡ್ 1 60 km/h. ಸ್ಪೀಡ್ 2 110 km/h. ಒಂದು ರೈಲಿನ ಏನು ಕೊಟ್ಟನ್ರಿ? ಉದ್ದ ಕೊಟ್ಟಾನ. ಟ್ರೈನ್ 1 ಎಷ್ಟು ಕೊಟ್ಟಾನ? 360. ಟ್ರೈನ್ 2 ಕಂಡುಹಿಡಿಬೇಕು ನಾವು ಅಂತ ಟೈಮ್ ಕೊಟ್ಟಾನ. ಟೈಮ್ 21 ಸೆಕೆಂಡ್ಸ್ ಕೊಟ್ಟಾನ. ಈ ರೀತಿ ಲೆಕ್ಕ ರೀ. ಏನು ಮಾಡ್ತೀರಿ? ಇದಕ್ಕೆ ಫಾರ್ಮುಲಾ T1 + T2 / S1 + S2 = ಟೈಮ್. ಇದು ಫಾರ್ಮುಲಾ. ಇದ್ರಾಗ ಟ್ರೈನ್ 1 ಡಿಸ್ಟೆನ್ಸ್ ಕೊಟ್ಟಾನ್ರಿ. ಟ್ರೈನ್ 2 ಕಂಡುಹಿಡಬೇಕು. ಸ್ಪೀಡ್ 1 ಕೊಟ್ಟಾನ. ಸ್ಪೀಡ್ 2 ಕೊಟ್ಟಾನ. ಅಪೋಸಿಟ್ ಬರತ್ತವು. ಆಪೋಸಿಟ್ ಬಂದಾಗ ಏನು ಮಾಡ್ತಾರೆ? ಸ್ಪೀಡ್ನ ಆ್ಯಡ್ ಮಾಡ್ತಾರೆ. ಟ್ರೈ ಮಾಡಿರಿ. T1 360 + T2 ನೆಕ್ಸ್ಟ್ ಅಂತ ತಿಳ್ಕೊತೀನಿ. 60 + 110 60 + 110 = ಎಷ್ಟು ರೀ? 21 ಸೆಕೆಂಡ್. 360 + x = 110 + 60 170 ಆಗಿರ್ತದೆ. ಇದು ಎದ್ರಾಗ ಇರ್ತದೆ ರೀ? km/h ಐತಿ. ಇಲ್ಲಿ ಹೆಂಗೆ ಕೊಟ್ಟಾನ? ಸೆಕೆಂಡ್ಸ್ದಾಗ ಕೊಟ್ಟಾನ. 360 ಮೀಟರ್ದಾಗ ಐತಿ. ಇಲ್ಲಿ ಸೆಕೆಂಡ್ಸ್ ಕೊಟ್ಟಾನ. ಇದನ್ನು ನಾವೇ ಮಾಡ್ಬೇಕು ರೀ? ಮೀಟರ್/ಸೆಕೆಂಡ್ದಾಗ ಕನ್ವರ್ಟ್ ಮಾಡ್ಕೋಬೇಕು. ಮೀಟರ್/ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡ್ತೀರಿ? 5/8 ಮಲ್ಟಿಪಲ್ ಮಾಡ್ತೀರಿ ಇಂಟು 21. 3 6 3 7 ಗುಣಿಸ್ಲಿ ಎಷ್ಟಾಗ್ತದೆ? ಗುಣಿಸಿದಾಗ ಎಷ್ಟಾಗ್ತದೆ ರೀ? 991.6 ಆಗ್ತದೆ. 991.6 ಆಗ್ತದೆ. 360 + x. ಈ 360ನ 991.6ದಾಗ ಕಳೆದ್ರೆ ಇಲ್ಲಿ ಬರೀತು ನೋಡ್ರಿ. ಅದನ್ನು x = 991.6 - 360
ಎಷ್ಟು ಬರ್ತದೆ ರೀ? 631.666 ಮೀಟ್ರ್ ಬರ್ತದೆ. ಆಪ್ಷನ್ ಎ ಸರಿಯಾದ ಉತ್ತರ 631. ಇದೇನ್ರಿ ಇದು ಟ್ರೈನ್ ಟು ದ ಡಿಸ್ಟನ್ಸ್. ಈ ರೀತಿ ರೈಲು ಪ್ರಾಬ್ಲಮ್ಸ್ದಾಗ ಈ ರೀತಿ ಬರ್ತಾವೆ. ಮುಂದಿನ ಪ್ರಶ್ನೆ ನೋಡ್ರಿ. ಒಬ್ಬ ಅಪ್ರಾಮಾಣಿಕ ವ್ಯಾಪಾರಿಯು ತನ್ನ ಸರಕುಗಳನ್ನು ಅವುಗಳ ಅಸಲು ಬೆಲೆಯಲ್ಲಿ ಮಾರಾಟ ಮಾಡುವುದಾಗಿ ಹೇಳಿಕೊಳ್ಳುತ್ತಾನೆ. ಆದರೆ ಅವನು ಸರಕಿನ ಮೇಲೆ ಬರೆದ ನೈಜ ತೂಕಕ್ಕಿಂತ 26% ಕಡಿಮೆ ತೂಕವನ್ನು ಬಳಸುತ್ತಾನೆ. ಹಾಗಾದರೆ ಅವನು ಶೇಕಡಾವಾರು ಲಾಭವನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರೆ. ಒಬ್ಬ ವ್ಯಾಪಾರಿ ಗ್ರಾಹಕಿಗೆ ಏನು ಅನಿಸಿರ್ತೈತಿ? 1 kg ಕೊಟ್ಟ ಅನಿಸ್ತೈತಿ. ಆದ್ರೆ ಅವ ಏನು ಮಾಡಿರ್ತಾನೆ? 26% ಕಡಿಮೆ ಕೊಟ್ಟಿರ್ತಾನೆ. ಅಂದರೆ ಎಷ್ಟು ಕೊಟ್ಟಿರ್ತಾನೋ? 74% ಕೊಟ್ಟಿರ್ತಾನೆ. ಈಗ 1000 ಗ್ರಾಮಿಗೆ 74% ಅಂದರೆ ಎಷ್ಟಾಗ್ತದೆ ರೀ? 740 ಗ್ರಾಮ್ ಆಗ್ತದೆ. ನಾವು ಪ್ರಾಫಿಟ್ ಯಾವುದ್ರ ಮ್ಯಾಗ ಕಂಡುಹಿಡಬೇಕು? ವ್ಯಾಪಾರಿ ಕೊಟ್ಟಿದ್ರ ಮ್ಯಾಗ ಕಂಡುಹಿಡಬೇಕು. 740 ಡಿಫ್ರೆನ್ಸ್ ಎಷ್ಟಾಗ್ತದೆ ರೀ? ಪ್ರಾಫಿಟ್ 260 ಆಗ್ತದೆ ಇಂಟು 100. ಈ ರೀತಿ ಬರ್ತದೆ. 0 ಕ್ಯಾನ್ಸಲ್ ಆಗ್ತದೆ. 2 1 2 3 2 3 2 7 ಈ ರೀತಿ ಆಗ್ತದೆ. 1300 ಡಿವೈಡ್ ಬೈ 37. 37 ಮೂರಲೇ ಮಾಡ್ತೀರಿ. 37 ಮೂರಲೇ ಎಷ್ಟಾಗ್ತದೆ? 3 7 21 3 ಮೂರಲೇ 9 92 11 111 ಆಗ್ತದೆ. 130ರಾಗ 111 ಎಷ್ಟಾದ್ರಿ ರೀ? 19 ಉಳಿತದ. ಅಂದರೆ 190 ಆಗ್ತದೆ. 37 ಐದಲೇ ನೋಡಿರಿ. 37 ಐದಲೇ 7 ಐದಲೇ 35 5 ಮೂರಲೇ 15 15 3 18 185 ಆಗ್ತದೆ. ಎಷ್ಟಾಗ್ತದೆ ರೀ? 185 ಆಗ್ತದೆ. 5 ಕೈಲಿ ಉಳಿತದೆ. ಹಂಗಾಗಿ ನಿಮ್ಮ ಆನ್ಸರ್ ಏನಾಗಿರಬೇಕು? 35/37%. ನಿಮ್ಮ ಆನ್ಸರ್ ಯಾವ್ದು ರೀ? ಆಪ್ಷನ್ ಡಿ ಸರಿಯಾದ ಉತ್ತರ 35/37%. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. ಸಿಂಪ್ಲಿಫಿಕೇಶನ್ ಮ್ಯಾಗ ಐತಿ. 84/6 ಇಂಟು 91/7 ಪ್ಲಸ್ 16/2 ಇಂಟು 8 - 6. 8 - 6 ಎಷ್ಟಾಗ್ತದೆ ರೀ? 2 ಆಗ್ತದೆ. 84/6 ಇಂಟು 91/7 ಪ್ಲಸ್ 16/2 ಇಂಟು 2. 6 1 2 ಉಳಿತದೆ. 6 4 24 ಆಗ್ತದೆ. 7 1 7 3 2 1 2 8 ಆಗ್ತದೆ. 14 ಇಂಟು 13 ಪ್ಲಸ್ 8 7 ಎಷ್ಟು ಆಗ್ತದೆ ರೀ? 16 ಆಗ್ತದೆ. 14 ಇಂಟು 13 ಪ್ಲಸ್ 16 29. ನೋಡಿರಿ ಯೂನಿಟ್ ಡಿಜಿಟ್ 9 4 ಐತಿ. 9 4 36. ಲಾಸ್ಟಿಗೆ 6 ಬರಬೇಕು. 6 ಅಂದ್ರೆ 2 ಆಪ್ಷನ್ ಅದಾವೆ. ಹಂಗಾಗಿ ನೀವೇ ಮಾಡಬೇಕು? ಲೆಕ್ಕನ ಮಾಡಬೇಕು. 29 ಇಂಟು 14 ಎಷ್ಟಾಗ್ತದೆ? 14 9 126. 14 7 28 28 1 12 40 ಆಗ್ತದೆ. ನಿಮ್ಮ ಆನ್ಸರ ಸಾರಂಗ ಯಾವುದೇ ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು. 2 ವರ್ಷಗಳ ನಂತರ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕ ಹಾಕುವ ವಿಧಾನದಲ್ಲಿ ಅವರು 153 ಚಕ್ರ ಬಡ್ಡಿ ಪಡೆದರೆ ಇದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು ಅಂತ ಕೊಟ್ಟಾರ. ಇದು ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಮ್ಯಾಗ ಐತ್ರಿ. ರೇಟ್ ಎಷ್ಟೈತ್ರಿ? 4%. ಟೈಮ್ 2 ವರ್ಷ. ಚಕ್ರ ಬಡ್ಡಿ ಹೆಂಗೆ ಕಂಡಿದ್ದೀರಿ? 4% ಪ್ಲಸ್ 4% ಪ್ಲಸ್ 4 ಇಂಟು 4 ಡಿವೈಡೆಡ್ ಬೈ 100 ಅಂತ ಕಂಡುಹಿಡ್ತೀರಿ. ಇದು 2 ವರ್ಷಕ್ಕೆ ಚಕ್ರ ಬಡ್ಡಿ ಕಂಡುಹಿಡಿದು. 4 4 4 4 8 ಆಗ್ತದೆ. 4 4 16 ಡಿವೈಡೆಡ್ ಬೈ 100 ಆಗ್ತದೆ. ಎಷ್ಟಾಗ್ತದೆ ರೀ? 8.16. ಇದು ಏನು ರೀ? ಕಾಂಪೌಂಡ್ ಇಂಟ್ರೆಸ್ಟ್. ಅದು ಸಿಂಪಲ್ ಅಂದ್ರೆ ಎಷ್ಟಾಗ್ತದೆ ರೀ? 4 7 8 ಆಗ್ತದೆ. ಸಿಂಪಲ್ ಇಂಟ್ರೆಸ್ಟ್ 8 ಆಗ್ತದೆ. ಇಲ್ಲಿ ಯಾವ್ದು ಕೊಟ್ಟಾನ ರೀ ನಿಮ್ಗೆ? 153 ಚಕ್ರ ಬಡ್ಡಿ ಅಂತ ಕೊಟ್ಟಾನ. ಅಂದ್ರೆ
8.16ನ 153 ಆದ್ರೆ ನೀವೇನು ಕಂಡುಹಿಡಬೇಕು? ಸರಳ ಬಡ್ಡಿ ಎಷ್ಟು ಅಂತ ಕಂಡುಹಿಡಬೇಕು. ಸರಳ ಬಡ್ಡಿ ಎಷ್ಟು ರೀ? 8%. 8.16%ಗೆ 153 ಆದ್ರೆ 8% ಎಷ್ಟು ಅಂತ ಕೇಳ್ರಿ. ನಾ ಏನು ಮಾಡ್ತೀನಿ ರೀ, ಈ ಪಾಯಿಂಟ್ನ ತೆಗಿಬೇಕಂದ್ರೆ ಇದಕ್ಕೆ 100 ಮಲ್ಟಿಪ್ಲೈ ಮಾಡ್ತೀನಿ, ಇದಕ್ಕೂ ಕೂಡ 100 ಮಲ್ಟಿಪ್ಲೈ ಮಾಡ್ತೀನಿ. ನೋಡಿರಿ, 816 to 153 008 8 ಒಂದಲೇ 1 ಎಂಟ್ರಿಗೆ ಸಾಂದಕ್ಕೆ ತಂಗ ಪೂಜೆ ಕೊಡ್ತೀನಿ. 8 2 16 ಆಗ್ತದೆ. 15,300ನ 102ರಿಂದ ಡಿವೈಡ್ ಮಾಡ್ತೇನೆ. 102 ಒಂದಲೇ 102 ಆಗ್ತದೆ. 102 ಆಗ್ತದೆ. ಎಷ್ಟು ಬರ್ತದೆ ರೀ? 153 ಮೈನಸ್ 102 1 5 ಪೂಜೆ ಎಷ್ಟು ಬರ್ತದೆ? 551 ಇರ್ತದೆ. 0 ಎತ್ತಿ 0 ತಗೋತೀನಿ. ಎಷ್ಟು ಆಗ್ತದೆ? 510 ಆಗ್ತದೆ. 102 5ಲೇ ಆಗ್ತದೆ ರೀ. 102 5ಲೇ 510 ಆಗ್ತದೆ. 0ಕ್ಕೆ 0 ನಿಮ್ಮ ಮನಸ್ಸಲ್ಲಿ ಎಷ್ಟು ಆಗ್ತದೆ ರೀ? 150. ಏನು ರೀ ಇದು? ಸಿಂಪಲ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಆಗ್ತದೆ ರೀ? ಸಿಂಪಲ್ ಇಂಟ್ರೆಸ್ಟ 150 ಆಗಿರ್ತದೆ. ಈ ರೀತಿ ಮಾಡಬೇಕು. ಮೊದಲ ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ ರೀ, ಚಕ್ರ ಬಡ್ಡಿ. ಚಕ್ರ ಬಡ್ಡಿ ಎಷ್ಟಾಗ್ತದೆ? 2 ವರ್ಷಕ್ಕೆ 8.16% ಆಗ್ತದೆ. ನಂತರ ಸರಳ ಬಡ್ಡಿ 8 ಆಗ್ತದೆ. ಅವ ನಿಮ್ಗೆ ಚಕ್ರ ಬಡ್ಡಿ ಕೊಟ್ಟಾನ, ನೀವು ಅದೇ ರೀತಿ ಸರಳ ಬಡ್ಡಿ ಕಂಡುಹಿಡಿಯಬೇಕಿತ್ತು. ಈಗ ಸರಳ ಬಡ್ಡಿ ಕಂಡುಹಿಡಿದ್ರಿ, 150 ಆಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. ರಚನ್ ಅವರು 60 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಒಂದು ದೂರವನ್ನು 2 ಗಂಟೆಗಳಲ್ಲಿ ಪ್ರಯಾಣಿಸುತ್ತಾರೆ ಮತ್ತು 40 ಕಿಲೋಮೀಟರ್ ಪರ್ ಗಂಟೆ ವೇಗದಲ್ಲಿ 80 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ರಚನ್ ಅವರ ಸರಾಸರಿ ವೇಗ. ಸರಾಸರಿ ವೇಗ ಫಾರ್ಮುಲಾ ಏನು ರೀ? ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಅಂತ ಐತ್ರಿ. ಎವರೇಜ್ ಸ್ಪೀಡ್ ಟೋಟಲ್ ಟೈಮ್. ಈ ಮೊದಲು ಏನು ಕೊಟ್ಟನ್ರಿ ಅವ? 60 ಕಿಲೋಮೀಟರ್ ಪರ್ ಅವರ್ ಗಂಟೆ ವೇಗದಲ್ಲಿ ಒಂದು ದೂರವನ್ನು 2 ಗಂಟೆಗಳಲ್ಲಿ ಪ್ರಯಾಣಿಸುತ್ತಾರೆ. ಅದೇನಾಗ್ತದೆ? 1 ಗಂಟೆಗೆ 60 ಕಿಲೋಮೀಟರ್ ಹೋಗ್ತದೆ. ಅಂದರೆ 2 ಗಂಟೆ ಹೋದ್ರೆ ಎಷ್ಟಾಗ್ತದೆ? ಎವರೇಜ್ ಸ್ಪೀಡ್ 2 ಗಂಟೆ ಹೋದ್ರೆ ಎಷ್ಟು ಆಗ್ತದೆ ರೀ? 60 + 60 120 ಡಿಸ್ಟೆನ್ಸ್ ಆಗ್ತದೆ. ಟೈಮ್ ಎಷ್ಟು ತೊಗೋತಾನೆ ರೀ ಅವ? 2 ಅವರ್. ಟೋಟಲ್ ಡಿಸ್ಟೆನ್ಸ್ ಫಸ್ಟ್ 120 ಆಯ್ತು, ಅವರ 2 ಆಗೈತಿ. ಮತ್ತೇನು ಮಾಡ್ತಾರೆ? ಮತ್ತು 40 ಕಿಲೋಮೀಟರ್ ಪರ್ ಅವರ್ ಗಂಟೆ ವೇಗದಲ್ಲಿ 80 ಕಿಲೋಮೀಟರ್ ಪ್ರಯಾಣಿಸುತ್ತಾರೆ. ಇಲ್ಲಿ ಸ್ಪೀಡ್ ಕೊಟ್ಟು ಟೈಮ್ ಕೊಟ್ಟಿದ್ದ, ಇಲ್ಲಿ ಮಾಡ್ಯಾರ ಸ್ಪೀಡ್ ಕೊಟ್ಟು ಎಷ್ಟು ಡಿಸ್ಟೆನ್ಸ್ ಹೋಗ್ಯಾನ ಅಂತ ಕೊಟ್ಟಾರ್ರಿ ಅವರು. ಡಿಸ್ಟೆನ್ಸ್ ಎಷ್ಟು ತೊಗೊಂಡ್ರಿ? 80 ಕಿಲೋಮೀಟರ್. ಇಲ್ಲೇನು ಕೊಟ್ಟಾನ್ರಿ? ಸ್ಪೀಡ್ ಕೊಟ್ಟಾನ. ಈಗ ನಾವು ಟೈಮ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? ಡಿಸ್ಟೆನ್ಸ್ ಬೈ ಟೈಮ್ ಮಾಡ್ತೀರಿ. ಡಿಸ್ಟೆನ್ಸ್ 80 ಡಿವೈಡ್ ಬೈ ಸ್ಪೀಡ 40. 41 42 ಆಗ್ತದೆ. ಅಂದರೆ ಇದ್ರದ್ದು ಸ್ಪೀಡ್ ಎಷ್ಟು ಆಯ್ತು ರೀ? ಟೈಮ್ ಎಷ್ಟಾಯ್ತು? 2 ಅವರ್ ಆಯಿತು. 120 + 80 200 ಆಗ್ತದೆ. 200 ಡಿವೈಡ್ ಬೈ 2 + 2 4 ಆಗ್ತದೆ. 4 5 20 0ಕ್ಕೆ 0. ಎವರೇಜ್ ಸ್ಪೀಡ್ ಎಷ್ಟು ಆಗ್ತದೆ ರೀ? 50. ಎವರೇಜ್ ಸ್ಪೀಡ 50 ಆಗ್ತದೆ. ನಿಮ್ಮ ಆನ್ಸರ್ ಯಾವುದಾಗಿರ್ಬೇಕು? ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. ಒಂದು ವೇಳೆ ಕ್ಯಾಮ್ರಾದ ಅಸಲು ಬೆಲೆಯು ಅದರ ಮಾರಾಟ ಬೆಲೆಯ 75% ಆಗಿದ್ದರೆ ಉಂಟಾದ ಶೇಕಡಾವಾರು ಲಾಭ ಎಷ್ಟು ಅಂತ ಕೇಳೋಣ. ಅಸಲು ಬೆಲೆ ಅಂದರೆ ಕಾಸ್ಟ್ ಪ್ರೈಸ್ ರೀ. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ದು 75% ಆಗೈತೆ ಅಂತ ಕೊಟ್ಟ. ನಾವು ಸೆಲ್ಲಿಂಗ್ ಪ್ರೈಸ್ 75% ಆಗೈತೆ ಅಂತ ಕೊಟ್ಟಾನ. ಏನು ಮಾಡ್ತೀರಿ? ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ರೇಷೋ ತೊಗೋತೀರಿ. ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ರೇಷೋ ತೊಗೋತೀರಿ. ಕಾಸ್ಟ್ ಪ್ರೈಸ್ ಬೈ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 75/100. ಇದನ್ನು ಕಡ್ತಾ ಹೊಡಿತೀರಿ. 25ರಿಂದ 25 3 25 4. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತೆ ರೀ? 4. ಕಾಸ್ಟ್ ಪ್ರೈಸ 3 ಐತಿ. ಹಂಗಾಗಿ ಪ್ರಾಫಿಟ್ ಎಷ್ಟು ಆಗ್ತದೆ ರೀ? ಪ್ರಾಫಿಟ್ ಅಂದ್ರೆ ಏನು ರೀ? ಪ್ರಾಫಿಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಮೈನಸ್
ಕಾಸ್ಟ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ 4 ಐತಿ, ಕಾಸ್ಟ್ ಪ್ರೈಸ್ 3 ಐತಿ. ಪ್ರಾಫಿಟ್ ಎಷ್ಟು ಬರ್ತದೆ ರೀ? 4 - 3 = 1 ಪ್ರಾಫಿಟ್. ಪ್ರಾಫಿಟ್ ಎಷ್ಟು ಬರ್ತದೆ ರೀ? 1 ಬರ್ತದೆ. ಪ್ರಾಫಿಟ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? ಕಾಸ್ಟ್ ಪ್ರೈಸ್ ಮ್ಯಾಗ ಕಂಡುಹಿಡ್ತೀರಿ. ಕಾಸ್ಟ್ ಪ್ರೈಸ 3 ಐತಿ, ಪ್ರಾಫಿಟ 1 × 100 ಮಾಡಿದಾಗ ಎಷ್ಟು ಬರ್ತದೆ ರೀ? 33 1/3%. ಇದು ನಿಮ್ಮ ಪ್ರಾಫಿಟ್ ಆಗ್ತದೆ. ಆಪ್ಷನ್ ಯಾವ್ದು ಆಗ್ಬೇಕು ರೀ? ಆಪ್ಷನ್ ಬಿ ಸರಿಯಾದ ಉತ್ತರ, 33 1/3%. ಮುಂದಿನ ಪ್ರಶ್ನೆ ನೋಡ್ರಿ. ಮುಕುಲ್ ಅವರು 1.35 ಕಿಲೋಮೀಟರ್ ದೂರದಿಂದ ಒಂದು ಬಂದೂಕಿನಿಂದ ಗುಂಡನ್ನು ಆರಿಸಿದರು. ಗುಂಡನ್ನು ಆರಿಸಿ 3 ಸೆಕೆಂಡುಗಳ ನಂತರ ಅವರು ಶಬ್ದವನ್ನು ಕೇಳುತ್ತಾರೆ. ಹಾಗಾದರೆ ಶಬ್ದವು ಚಲಿಸಿದ ವೇಗ ಅಂತ ಕೇಳ್ಯಾರ. ನಿಮ್ಗೇನು ಕೊಟ್ಟಾರ ರೀ? ಡಿಸ್ಟೆನ್ಸ್ ಕೊಟ್ಟಾರ 1.35 ಕಿಲೋಮೀಟರ್. ಟೈಮ್ ಕೊಟ್ಟಾರ, ಎಷ್ಟು ಕೊಟ್ಟರೆ? ಟೈಮ 3 ಸೆಕೆಂಡ್ ಕೊಟ್ಟಾರ. ಸ್ಪೀಡ್ ಎದ್ರಾಗ ಕಂಡಿಡಿ ಅಂದ್ರೆ ಮೀಟರ್/ಸೆಕೆಂಡ್ದಾಗ ಕಂಡಿಡಿ ಅಂದ್ರೆ. ಮೀಟರ್/ಸೆಕೆಂಡ್ದಾಗ ಕಂಡಿಡಿಬೇಕಂದ್ರೆ ಡಿಸ್ಟೆನ್ಸ್ ಎದ್ರಾಗ ಇರಬೇಕು ರೀ? ಮೀಟ್ರ್ದಾಗ ಇರಬೇಕು. 1.35 ಕಿಲೋಮೀಟ್ರ್ ಅಂದ್ರೆ 1350 ಮೀಟ್ರ್ ಆಗಿರ್ತದೆ. ಈಗ ನಾವೇನು ಕಂಡಿಡಬೇಕು? ಸ್ಪೀಡ್ ಕಂಡಿಡಬೇಕು. ಸ್ಪೀಡ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ. ಡಿಸ್ಟೆನ್ಸ್ ಎಷ್ಟೈತೆ ರೀ? 1350 ಬೈ ಟೈಮ 3 ಸೆಕೆಂಡ್. 3 4 12 1 ಉಳಿತದೆ 15 ಆಗ್ತದೆ. 3 5 15 0 0 ಕೊಡ್ತೀವಿ. 450 ಮೀಟರ್/ಸೆಕೆಂಡ್. ಇದೇನು ರೀ ನಿಮ್ಮದು? ಸ್ಪೀಡ್. ಯಾವುದು ಸ್ಪೀಡ? ಶಬ್ದವು ಚಲಿಸುವ ವೇಗ, ಶಬ್ದದ ಸ್ಪೀಡ್ ರೀ. 450 ಮೀಟರ್/ಸೆಕೆಂಡ್. ಆಪ್ಷನ್ ಬಿ ಸರಿಯಾದ ಉತ್ತರ, ಆಪ್ಷನ್ ಬಿ. ಮುಂದಿನ ಪ್ರಶ್ನೆ ನೋಡ್ರಿ. 7A 6B 12C ಕೊಟ್ಟನ. ಈಗ ನಾವು A:2B:C ರೇಷಿಯೋ ಕಂಡುಹಿಡಬೇಕು. 7A = 6B = 12C. ಈಗ ಎ ರೇಷಿಯೋ ಕಂಡುಹಿಡಬೇಕು. ನಾವೇನು ಮಾಡ್ತೀವಿ? ಇದನ್ನು ಕಬ್ಜಾ ಮೆಥಡ್ಲೇ ಮಾಡ್ತೇವೆ. ಇದು ತನ್ನ 7 ಬಿಟ್ಟು 6 ಮತ್ತು 12 ಮ್ಯಾಗ ಕಣ್ಣು ಹಾಕ್ತದೆ. ಏನು ಮಾಡ್ತದೆ ರೀ? 6 ಮತ್ತು 12 ಮ್ಯಾಗ ಕಣ್ಣು ಹಾಕ್ತದೆ. ಇಲ್ಲಿಕಂದ್ರೆ LCM ತೊಗೊಂಡು ಮಾಡ್ಬೋದು, ಇದು ಕಬ್ಜಾ ಮೆಥಡ್ ಮಾಡ್ಬೋದು. ಆಯ್ತು, ಇದು ಏದಾಯಿತು. ಅದೇ ರೀತಿ ಬಿ ಏನು ಮಾಡ್ತದೆ? ತನ್ನನ್ನು ಬಿಟ್ಟು ಮಗ್ಳು ಇರೋ ಕಡೆ ಗಮನ ಕೊಡ್ತದೆ. 7 ಮತ್ತು 12ನ ತನ್ನ ಕಡೆ ಸೆಳ್ಕೊತದೆ. 7 × 12. ಅದೇ ರೀತಿ ಸಿ ಏನು ಮಾಡ್ತದೆ? ತನ್ನ 12ನ ಬಿಟ್ಟು 6 ಮತ್ತು 7ನ ಕಬ್ಜಾ ಮಾಡ್ಕೋತದ. ಏನಾಗ್ತದೆ? 7 × 6 ಆಗ್ತದೆ. ಇದ್ರಾಗ ಕಾಮನ್ ಯಾವ ಅಂತ ತಗೊಂಡ್ಬಿಡಿದ್ರಿ. 6 ಕಾಮನ್ ಐತ್ರಿ. 6 2 6 1 ಎಷ್ಟು ಹೋದ್ರಿ? 12 7 2 14 7 ಆಗ್ತದೆ. ಈಗ ಮತ್ತೆ ಹೆಚ್ಚಿಗೆ ಕಾಮನ್ ಹೋಗೋಂಗಿಲ್ಲ. 12 14 7 7 ಪ್ರೈಮ್ ನಂಬರ್, ಹಂಗಾಗಿ A1 ನಂಬರ್ ಜೊತೆ ಕಾಮನ್ ಹೋಗೋಂಗಿಲ್ಲ. ನಿಮ್ಮ ಆನ್ಸರ್ ಏನಾಗಿರ್ತದೆ? A:2B:C. A:2B:C ಎಷ್ಟಾಗ್ತದೆ ರೀ? 12 14 7. ಇದನ್ನು ನೀವು LCM ಮಾಡಿದ್ರು ಬರ್ತದೆ, ಇದೇ ರೀತಿ ಕಬ್ಜಾ ಮೆಥಡ್ ಮಾಡಿದ್ರು ಬರ್ತದೆ. ನೋಡಿರಿ ಆಪ್ಷನ್ ಯಾವ್ದು ಕರೆಕ್ಟ್ ಐತೆ? 12 14:7. ಆಪ್ಷನ್ ಬಿ ಸರಿಯಾದ ಉತ್ತರ. 12:14:7 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿರಿ. 2 ಸಂಖ್ಯೆಗಳ ಲಸಹ ಮತ್ತು ಮಹಾಸಹ ಕ್ರಮವಾಗಿ 168 ಮತ್ತು 14 ಆಗಿದೆ. ಅವುಗಳಲ್ಲಿ ಒಂದು ಸಂಖ್ಯೆ 42 ಆಗಿದ್ದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಮೊನ್ನೆ ಹೇಳಿದ್ನಲ್ರಿ, ಅದೇ ರೀತಿ ಫಾರ್ಮುಲಾ ಯೂಸ್ ಮಾಡಬೇಕು. LCM × HCF = ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್. LCM ಅಂದ್ರೆ ಲಸಹ ರೀ, HCF ಅಂದ್ರೆ ಮಸಹ. ಲಸಹ ಎಷ್ಟು ಕೊಟ್ಟನ? 168 ಕೊಟ್ಟನ ಇಂಟು HCF 14 ಕೊಟ್ಟನ. ಮೊದಲನೇ ನಂಬರ್ 42 ಕೊಟ್ಟನ. ನೀವು ಎರಡನೇ ನಂಬರ್ ಕಂಡುಹಿಡಿಬೇಕು. 14 1 14 3 ಹೊಡ್ತೀರಿ. 3 5 1 ಉಳಿತದ 18 ಆಗ್ತದೆ. 3 6 18 ಆಗ್ತದೆ. ಎರಡನೇ ನಂಬರ್ ಎಷ್ಟು ಬರ್ತದೆ ರೀ? 56. ಇದು ನೀವು ಕಂಡುಹಿಡಬೇಕಾದ ನಂಬರ್. ಈ ರೀತಿ ಕೊಟ್ಟಾಗ ಈ ಫಾರ್ಮುಲಾ ನೆನಪಿರ್ಬೇಕು ರೀ. ಈ ಫಾರ್ಮುಲಾ ಮ್ಯಾಗ ಆಲ್ಮೋಸ್ಟ್ ಆಲ್ ಕ್ವಶನ್ ಕೇಳ್ತಾನೆ. ಇದೇ ರೀತಿ ಮಾಡಬೇಕು. ಆಪ್ಷನ್ ಬಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿರಿ.
ಎಲ್ ಸಿ ಎಮ್ ಆಗೈತಿ 26, 8, 11 ಮತ್ತು 13ರಿಂದ ಭಾಗಿಸಲ್ಪಡುವ ಅತ್ಯಂತ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಎಲ್ ಸಿ ಎಮ್ ಕಡೆ ಹಿಡಿತೀರಿ 26, 8, 11, 13 ಎಲ್ ಸಿ ಎಮ್. 13 ಸ್ಟಾರ್ಟ್ ಮಾಡ್ತೀನಿ. 13 ಎರಡಲೇ 26, 8ಕ್ಕೆ 8, 11, 13 13. 2ರಿಂದ ಸ್ಟಾರ್ಟ್ ಮಾಡ್ತೀನಿ. 2 1, 2 4, 11 11 ಇಂಟು 1. 4 1, 11 11 1, 11 ಉಳಿತದ. ರನ್ ಮಾಡಿರಿ. 13 ಇಂಟು 2 ಇಂಟು 4 ಇಂಟು 11 ಎಷ್ಟಾಗ್ತದೆ? 104 ಇಂಟು 11. 11ರಿಂದ 104 ಗುಣಿಸಿದ್ರೆ ಎಷ್ಟಾಗ್ತದೆ ರೀ? ಫಸ್ಟಿಗೆ 4ಕ್ಕೆ 4 ಹಚ್ಕೋತೀರಿ ಮತ್ತು 4 + 0 4 ಆಗ್ತದೆ. 0 + 1 1 ಆಗ್ತದೆ. ಲಾಸ್ಟಿಗೆ 1 ಇರ್ತದೆ, 1 ಹಚ್ತೀರಿ. ಇದು 11 ಮಲ್ಟಿಪಲ್. 11 ಯಾವುದೇ ಒಂದು ಸಂಖ್ಯೆಯನ್ನು 11ರಿಂದ ಭಾಗಿಸಿದಾಗ ಈ ರೀತಿ ಮಾಡ್ಬೇಕು ರೀ. ಒಂದು ಸರಿ ಎಕ್ಸಾಂಪಲ್ ಕೊಡ್ತೀನಿ ರೀ, ಮಾಡಿರಿ ನೀವು ಕಮೆಂಟ್ ಸೆಕ್ಷನ್ದಾಗ. 232 ಇಂಟು 11 ಎಷ್ಟಾಗ್ತದೆ ಅಂದ್ರೆ ಮೊದಲು ಏನು ಮಾಡ್ತೀರಿ? 2ಕ್ಕೆ 2 ಇಡ್ತೀರಿ. ನಂತರ ಈ 2ನ್ನು 3 ಕೂಡಿಸ್ತೀರಿ, ಮುಂದಿನ ಸಂಖ್ಯೆ ಜೊತೆ ಕೂಡಿಸ್ತೀರಿ. 2 3 5 ಆಗ್ತದೆ ಮತ್ತು 3 2 5 ಆಗ್ತದೆ. ಲಾಸ್ಟ್ಗೆ ಏನು ಉಳಿತದೆ? 2 ಉಳಿತದೆ. 2ಕ್ಕೆ 2 ಹಚ್ತೀನಿ. 2ಕ್ಕೆ 2 ಹಚ್ತೀನಿ ರೀ. ಇದು 232 ಇಂಟು 11 ಮಾಡಿದಾಗ 2552 ಆಗ್ತದೆ. ಹಾಗಾದರೆ 454 ಇಂಟು 11 ಎಷ್ಟಾಗ್ತದಂತ ನೀವು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಮಾಡಿರಿ. ನಿಮ್ಮ ಇಲ್ಲಿ ಆನ್ಸರ್ ಯಾವುದಾಗ್ತದೆ ರೀ? 1144. ಆಪ್ಷನ್ ಡಿ. ಮುಂದಿನ ಪ್ರಶ್ನೆ ನೋಡಿರಿ. ಒಬ್ಬ ವ್ಯಕ್ತಿಯು 78 ಕಿಲೋಮೀಟರ್ ವೇಗದಲ್ಲಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ ಹೋಗುತ್ತಾನೆ ಮತ್ತು 91 km/h ವೇಗದಲ್ಲಿ ಅದೇ ದಾರಿಯಲ್ಲಿ ಕೋಲ್ಕತ್ತಾಕ್ಕೆ ಮರಳುತ್ತಾನೆ. ಇಡೀ ಪ್ರಯಾಣದಲ್ಲಿ ಆತನ ಸರಾಸರಿ ವೇಗ ಕಂಡುಹಿಡಿಯಿರಿ ಅಂತ ಕೇಳ್ರಿ. ಸರಾಸರಿ ವೇಗ 2 ಇಂಟು x ಇಂಟು y ಬೈ x ಪ್ಲಸ್ y ಅಂತ ಕೊಟ್ಟನ್ರಿ. x ಅಂದ್ರೆ ಏನ್ರಿ? 78, y ಅಂದ್ರೆ 91. 2 ಇಂಟು 78 ಇಂಟು 91 ಡಿವೈಡೆಡ್ ಬೈ 78 ಪ್ಲಸ್ 91 ಕೂಡಿಸಿದ್ರೆ ಎಷ್ಟಾಗ್ತದೆ ರೀ? ಇದು 2 ಇಂಟು 78 ಇಂಟು 91 ಡಿವೈಡ್ ಬೈ 78 ಪ್ಲಸ್ 81 91 70 160 ಆಗ್ತದೆ. 160 8 1 9 ಆಗ್ತದೆ. 169 ಆಗ್ತದೆ. ಇದು ನೋಡಿರಿ ಯಾವುದಂತ ಭಾಗಿಸ್ತೀರಿ? 13 7 91, 13 1 13, 3 ಉಳಿತದೆ. 13 3 39. ಒಳ್ಳೆ 13 ಡಿವೈಡ್ ಮಾಡ್ತೀರಿ. 13 6 78 ಆಗ್ತದೆ. ಈಗ ಎಷ್ಟು ಉಳಿತದೆ ರೀ? 2 ಇಂಟು 6 ಇಂಟು 7. 7 6 42, 42 2 84. ಎಷ್ಟಾಗ್ತದೆ ರೀ? 84. ನಿಮ್ಮ ಅನುಸಾರ ಆಪ್ಷನ್ ಬಿ ಸರಿಯಾದ ಉತ್ತರ. ಈ ರೀತಿ ಎವರೇಜ್ ಕ್ವಶನ್ ಕೇಳಿದ್ರಂದ್ರೆ, ಎವರೇಜ್ ಸ್ಪೀಡ್ ಕ್ವಶನ್ ಕೇಳಿದ್ರಂದ್ರೆ ಈ ಫಾರ್ಮುಲಾ ಚೂಸ್ ಮಾಡ್ಬೇಕು ನೋಡಿರಿ. ಈ ಫಾರ್ಮುಲಾ ನೆನಪಿಟ್ಟವ್ರಿ. 2 ಇಂಟು x ಇಂಟು y ಬೈ x ಪ್ಲಸ್ y. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. 2.8 ಮತ್ತು 0.7 ರ ನಡುವಿನ ಸರಾಸರಿ ಸಮಾನುಪಾತ. ಸರಾಸರಿ ಸಮಾನುಪಾತ ಅಂದ್ರೆ ಏನ್ರಿ? ಮೀನ್ ಪ್ರಪೋರ್ಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ a ಇಂಟು ಬಿ. ಫಾರ್ಮುಲಾ ಐತ್ರಿ ಇದು. ಸರಾಸರಿ ಸಮಾನುಪಾತ ಇಸ್ ಈಕ್ವಲ್ ಟು ರೂಟ್ ಆಫ್ a ಇಂಟು ಬಿ ಐತ್ರಿ. a ಅಂದ್ರೆ 2.8, ಬಿ ಅಂದ್ರೆ 0.7. ಎರಡದು ಹಾಕ್ತೀರಿ. 2.8 ಇಂಟು 0.7. ಇನ್ನು 28 ಯಾವ ರೀತಿ ಬರ್ಕೋಬೋದು ರೀ? 2.8ನ 28/10 ಅಂತ ಬರ್ಕೋಬೋದು. ಅದೇ ರೀತಿ 0.7ನ 7/10 ಅಂತ ಬರ್ಕೋಬೋದು. 28 ಇಂಟು 7 ಎಷ್ಟಾಗ್ತದೆ? ಇರ್ಲಿಕ್ಕಂದ್ರೆ 28ನ 7 4 28 ಬರ್ಕೋಬೋದು ಇಂಟು 7ನ /100 ಆಗಿರ್ತದೆ. 7 7 49 ಆಗ್ತದೆ ಇಂಟು 4. ಇದು 100. ರೂಟ್ 100 ಅಂದ್ರೆ ಎಷ್ಟು ರೀ?
ರೂಟ್ 100 ಅಂದ್ರೆ 10 ಆಗ್ತದ. ರೂಟ್ ಇದು 7 × 7 49. ರೂಟ್ 49 ಅಂದ್ರೆ 7. ಅದೇ ರೀತಿ ರೂಟ್ 4 ಅಂದ್ರೆ 2 ಆಗ್ತದ. ರೂಟ್ 49 × 4 / 100. ಈ ರೂಟ್ ಹೊರಗಡೆ ಬರ್ತಂದ್ರೆ ಏನಾಗ್ತದೆ ರೀ 7 × 2 / 10 ಆಗ್ತದೆ. 7 2 ಎಷ್ಟು ಆಗ್ತದೆ 14 ಆಗ್ತದೆ. 14 / 10 ಅಂದ್ರೆ 1.4. ನಿಮ್ಮ ಉತ್ತರ ಏನಾಗಬೇಕು 1.4 ಸರಿಯಾದ ಉತ್ತರ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ ಮಾಡಿರಿ. ಒಂದು ವೇಳೆ ಎಕ್ಸ್ನ 2% = 348 ಆಗಿದ್ದರೆ ಎಕ್ಸ್ ಯಾವುದಕ್ಕೆ ಸಮನಾಗಿರುತ್ತದೆ? ಎಕ್ಸ್ ಇಂಟು 2% = 348 ಆದರೆ ಎಕ್ಸ್ ವ್ಯಾಲ್ಯೂ ಕಂಡಿಡಿ ಅಂತ ಕೇಳ್ಯಾರ. 2 ಡಿವೈಡ್ ಮಾಡ್ತೀರಿ ಇದನ್ನು. 2 1 1 ಉಳಿತದ. 2 7 14 2 4 18. ಈ ಪರ್ಸೆಂಟೇಜ್ ಏನಿದ್ದಿದ್ರಿ /100 ಆಗಿರ್ತದೆ. 100 ಈ ಕಡೆ ತೊಗೊಂಡೋದ್ರೆ ಎಷ್ಟಾಗ್ತದೆ ಇಲ್ಲಿಕ್ಕೆ ನೋಡಿರಿ 1/100. ಪರ್ಸೆಂಟೇಜ್ ಅಂದ್ರೆ 1/100 = 174 ಆಗ್ತದೆ. ಎಕ್ಸ್ = 174. ಈ 100 ಈ ಕಡೆ ಮಲ್ಟಿಪಲ್ ಆದ್ರೆ 00 ಬರ್ತದೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗ್ತದೆ ರೀ 17,400 ಸರಿಯಾದ ಉತ್ತರ. ಆಪ್ಷನ್ ಬಿ 17,400. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿರಿ. ಒಂದು ವಿಶ್ವವಿದ್ಯಾಲಯವು 500 ಬೋಧನಾಂಗದ ಸದಸ್ಯರನ್ನು ಬ್ರಾಕೆಟ್ನಲ್ಲಿ ಪುರುಷರು ಮತ್ತು ಮಹಿಳೆಯರು ಮಾತ್ರ ಹೊಂದಿದೆ. ಅವರಲ್ಲಿ 60% ಮಹಿಳೆಯರಾಗಿದ್ದರೆ ಆ ಮಹಿಳೆಯರ ಸರಾಸರಿ ಎತ್ತರ 162 ಸೆಂಟಿಮೀಟರ್ ಆಗಿದೆ ಮತ್ತು ಪುರುಷರ ಸರಾಸರಿ ಎತ್ತರ 168 ಸೆಂಟಿಮೀಟರ್ ಆಗಿದೆ. ವಿಶ್ವವಿದ್ಯಾಲಯದ ಬೋಧನಾಂಗದ ಸರಾಸರಿ ಎತ್ತರ ಅಂತ ಕೇಳ್ಯಾರ ಅವರು. ಟೋಟಲ್ ಎಷ್ಟು ಜನ ಆದರೆ ಒಂದು ವಿಶ್ವವಿದ್ಯಾಲಯದಾಗ 500 ಜನ ಆದ್ರೆ ಅದರೊಳಗಡೆ ಮಹಿಳೆಯರು ಪುರುಷರು ಇವರು 60% ಇದ್ರೆ ಇವ್ರು 60% ಇದ್ರೆ ಪುರುಷರು ಎಷ್ಟಿರ್ತಾರೆ 40% ಇರ್ತಾರೆ. ಇದರ ರೇಷಿಯೋ ತೊಗೋತೀನಿ ನಾನು 23 22. ಇದು ಮಹಿಳೆಯರದ್ರಿ. ನಾ ಮಹಿಳೆಯರು ಮೂರು ಜನ ಅದ್ರ ಅನ್ಕೋತೀನಿ ರೀ. ನೀವು ಇದಲ್ಲಿ 500 ಒಳಗಡೆ 60% ತೊಗೊಂಡು ಮಾಡಿದ್ರೆ ಬರ್ತದೆ. ಇಲ್ಲಿಕಂದ್ರೆ ಈ ರೇಷಿಯೋ ತೊಗೊಂಡು ಮಾಡಿದ್ರೆ ಬರ್ತದೆ. 3 ಇಂಟು ಮಹಿಳೆಯರ ಸರಾಸರಿ ಎಷ್ಟು ಕೊಟ್ಟನ್ರಿ 162. ಅದೇ ರೀತಿ ಪುರುಷರು ಎಷ್ಟು ಕೊಟ್ಟನ್ರಿ 168 ಕೊಟ್ಟಾನ. 2 ಇಂಟು 168 ಗುಣಿಸಿದ್ರೆ ಎಷ್ಟಾಗ್ತದೆ ರೀ 3 2 6 3 6 18 3 1 3 ಕೈಲಿ ಒಂದು 4 4 80 ಆಗ್ತದೆ. ಅದನ್ನು ಪುರುಷರು ನೋಡಿದ್ರೆ 2 8 16 2 6 12 1 13 2 1 2 1 ಕೈಲಿ ಒಂದು 303 ಆಗ್ತದೆ. ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ ರೀ 6 6 12 8 3 11 11 1 12 4 3 7 7 1 8 822 ಆಗ್ತದೆ. ಎಷ್ಟ್ರದ್ದು ರೀ 822. ನಿಮಗೆ ಏನು ಕೇಳ್ಯಾರ ಅವರು ಸರಾಸರಿ ಕೇಳ್ಯಾರ. 822 / ಮಹಿಳೆಯರು 3 ಜನ ಪುರುಷರು 2 ಜನ ಡಿವೈಡ್ ಮಾಡಿದ್ರೆ ಎಷ್ಟು ಬರ್ತದೆ ರೀ 5 1 5 3 ಉಳಿತದ. 5 6 30 2 ಉಳಿತದ. 5 4 20 ಮತ್ತೆ 2 ಉಳಿತದ. ಪಾಯಿಂಟ್ ಕೊಡ್ತೀರಿ 5 ತೊಗೋತೀರಿ 4 5 4 20 ಅಲ್ರಿ 5 4 20 164.4%. ನಿಮ್ಮ ಆನ್ಸರ್ ಯಾವ್ದು ರೀ ಫಸ್ಟ್ ಆಪ್ಷನ್ 164.4. ಈ ರೀತಿ ಎವರೇಜ್ದಾಗ ಕೇಳಿದ್ರು ಈ ರೀತಿ ಮಾಡ್ಬೇಕು ರೀ. ನಾವು 500ನ 60% ಮಾಡ್ಕೊಂಡು ಎಷ್ಟು ಜನ ಅದರ ಆ ರೀತಿ ಮಾಡಿದ್ರೆ ಒಂದು ದೊಡ್ಡ ಸ್ಟೆಪ್ ಆಗ್ತದೆ. ಹಾಗಾಗಿ ಶಾರ್ಟ್ಕಟ್ ಅದು ರೇಷಿಯೋ ತೊಗೋತೀರಿ. ರೇಷಿಯೋ ತೊಗೊಂಡು ಈ ರೀತಿ ಮಾಡ್ತಾರೆ. ಈ ರೀತಿ ಮ್ಯಾಥ್ಸ್ ಒಂದು ಕ್ವಶನ್ ಪೇಪರ್ನ ಆಲ್ರೆಡಿ ಒಂದು ಸಾರಿ ಬಿಡಿಸಿದ್ದೇನೆ ರೀ. ಅದನ್ನು ಲಾಸ್ಟ್ ನಿಮ್ಮ ಸ್ಕ್ರೀನ್ ಎಂಡ್ದಾಗ ಬರ್ತದೆ. ಅದ್ರ ಮ್ಯಾಗ ಕ್ಲಿಕ್ ಮಾಡಿ ಅದನ್ನು ಕೂಡ ನೋಡ್ಬೋದು. ವಿಡಿಯೋನ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅದ್ರ ಜೊತೆ ಕಮೆಂಟ್ ಮಾಡಿರಿ.